ನಮಸ್ಕಾರ ಎಲ್ಲರಿಗೂ, ಭಾವಂತಿನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಗೀ ರೋಸ್ಟ್ ಮಟನ್ ಬಿರಿಯಾನಿ. ಇದು ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ ಒಂದು 3/4 kg ಮಟನ್ ತೊಗೊಂಡಿದ್ದೀನಿ. 3/4 kg ಮಟನ್ಗೆ ಒಂದು 6 ಲೋಟ ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿದ್ದೀನಿ. ತೊಳೆದು ನೆನೆಸ್ಕೊಂಡಿದ್ದೀನಿ. 6 ಲೋಟ ಅಕ್ಕಿಗೆ 12 ಲೋಟ ನೀರು ತೊಗೋಬೇಕು. ಬಟ್ ನಾನಿಲ್ಲಿ 9 ಲೋಟ ನೀರು ತೊಗೊಂಡಿದ್ದೀನಿ. ಯಾಕಂದರೆ ಮಟನ್ ಬೇಯಿಸ್ಕೊಂಡಾಗ ತುಂಬ ನೀರು ಬಿಡುತ್ತೆ. ಸೊ ಹಂಗಾಗಿ ನಾನು 3 ಲೋಟ ಕಡಿಮೆ ನೀರು ತೊಗೊಂಡಿದ್ದೀನಿ. ಇಲ್ಲಿ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಈ ಸೈಜ್ದು 2 ತೊಗೊಂಡಿದ್ದೀನಿ. ಪ್ಲಸ್ ಎಲೆ, ಕೊತ್ತಂಬರಿ ಸೊಪ್ಪು, 1-2 ಟೇಬಲ್ ಸ್ಪೂನ್ ತುಪ್ಪ, ಮತ್ತು ಹೆಚ್ಚಿಟ್ಕೊಂಡಿರೋ ಟೊಮೆಟೊ, ಕಸೂರಿ ಮೇಥಿ, ಸ್ವಲ್ಪ ಪುದೀನ, ಉಪ್ಪು ರುಚಿಗೆ ತಕ್ಕಷ್ಟು. ಮತ್ತು ಇದೆಲ್ಲ ಡ್ರೈ ಸ್ಪೈಸಸ್ಸು. ನಿಮಗೆ ಶಾಪಲ್ಲಿ ಹೋಗಿ ಕೇಳಿದ್ರೆ ಸಿಗುತ್ತೆ, ನಿಮಗೆ ಡ್ರೈ ಸ್ಪೈಸಸ್ ಕೊಡಿ ಅಂತ, ಅದನ್ನೆಲ್ಲ ಹಾಕ್ಬೋದು. ಒಂದು ಅರ್ಧ ಹೋಳು ನಿಂಬೆಹಣ್ಣು, ಇಷ್ಟು ಇಂಗ್ರೀಡಿಯೆಂಟ್ಸು ಒಗ್ಗರಣೆಗೆ. ಮತ್ತು ಈ ಕಡೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಮ್ಯಾರಿನೇಟ್ ಮಾಡೋಕ್ಕೆ. ಸೊ ಈಗ ಮ್ಯಾರಿನೇಟ್ ಮಾಡೋಕ್ಕೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಟೇಬಲ್ ಸ್ಪೂನು ಸೋಯಾ ಸಾಸು, 2 ಟೇಬಲ್ ಸ್ಪೂನ್ ಮೊಸರು, ಧನಿಯಾ ಪುಡಿ 2 ಟೇಬಲ್ ಸ್ಪೂನು, 2 ಟೇಬಲ್ ಸ್ಪೂನ್ ಖಾರದ ಪುಡಿ, ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರು, 1 ಟೇಬಲ್ ಸ್ಪೂನು ಯಾವುದಾದ್ರು ಮಟನ್ ಮಸಾಲ, ಬಿರಿಯಾನಿ ಮಸಾಲ ಹಾಕೋಬೋದು, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಅರಿಶಿನ ಪುಡಿ, ಇದೆಲ್ಲನೂ ಹಾಕಿ ಮ್ಯಾರಿನೇಟ್ ಮಾಡ್ಕೋಬೇಕು. ನಾನೀಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. 2 ಟೇಬಲ್ ಸ್ಪೂನು ಸೋಯಾ ಸಾಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತು 2 ಟೇಬಲ್ ಸ್ಪೂನ್ ಮೊಸರು, ಮತ್ತು ಈ ಪೌಡರ್ ಎಲ್ಲ ಹಾಕಿ ಸ್ವಲ್ಪ ನಿಂಬೆಹಣ್ಣು ಹಿಂಡಿಬಿಟ್ಟು ಚೆನ್ನಾಗಿ ಕಲಸಿಟ್ಕೋತಾ ಇದ್ದೀನಿ. ಈ ಮ್ಯಾರಿನೇಷನ್ ಮಾಡೋದು ಒಂದು 1/2 ಅವರಿಂದ 45 ಮಿನಿಟ್ಸು ಮ್ಯಾರಿನೇಟ್ ಮಾಡಿಟ್ರೆ ಚೆನ್ನಾಗಿ ಉಪ್ಪು ಖಾರ ಇಟ್ಕೊಂಡಿರುತ್ತೆ ಮಟನ್. ಒಂದು ಕುಕ್ಕರ್ ಪ್ಯಾನ್ಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ಈ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಈ ಡ್ರೈ ಸ್ಪೈಸಸ್ ಎಲ್ಲ ಹಾಕಿ ಸ್ವಲ್ಪ ಹುರ್ಕೋತೀನಿ. ಈಗ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿನ ಹಾಕಿ ಸ್ವಲ್ಪ ಹುರ್ಕೋತೀನಿ. ತುಂಬ ಬ್ರೌನಿಷ್ ಆಗೋದು ಬೇಡ, ಯಾಕಂದರೆ ಮಟನ್ನ ಬೇಯಿಸ್ಕೊತೀನಲ್ಲ, ಹಾಗಾಗಿ ಸ್ವಲ್ಪ ಹುರ್ಕೋಬೇಕು. ಈಗ ಟೊಮೆಟೊ, ಕಸೂರಿ ಮೇಥಿ, ಪುದೀನ 3 ಹಾಕಿ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತೀನಿ. ಈಗ ಮ್ಯಾರಿನೇಟ್ ಮಾಡಿರೋ ಮಟನ್ ಮಸಾಲ ಹಾಕ್ತಾಯಿದ್ದೀನಿ. ಈ ಮಟನ್ ಹಾಕಿ ಒಂದು 5ರಿಂದ 10 ನಿಮಿಷ ಹಾಗೆ ಬೇಯಿಸ್ಕೋಬೇಕು. ಕುಕ್ಕರ್ ಲಿಡ್ ಹಾಕ್ಬಾರ್ದು, ಹಾಗೆ ಸ್ವಲ್ಪ ಬೇಯಿಸ್ಕೋಬೇಕು. ಈಗ 5 to 10 ಮಿನಿಟ್ಸ್ ಬೆಂದಿದೆ. ನಾನೀಗ ಕುಕ್ಕರ್ ಲಿಡ್ ಹಾಕಿ 1ರಿಂದ 2 ವಿಷಲು ಮಟನ್ ಬೇಯೋ ತನಕ ಬೇಯಿಸ್ಕೊತೀನಿ. ಈಗ ಮಟನ್ ಬೆಂದಿದೆ. ಈಗ ಇಲ್ಲಿ ನೋಡಿ ಮಟನ್ ನೀರು ಎಷ್ಟು ಬಿಟ್ಕೊಂಡಿದೆ ಅಂತ. ಒಂದು 3 to 4 ಗ್ಲಾಸಸ್ ಅಷ್ಟು ನೀರು ಬಿಟ್ಕೊಂಡಿರುತ್ತೆ. ಸೊ ಹಂಗಾಗಿ 3 to 4 ಗ್ಲಾಸು ಕಡಿಮೆ ನೀರು ಹಾಕೋತಾ ಇದ್ದೀನಿ ನಾನು. ಅಂದರೆ 6 ಲೋಟ ಅಕ್ಕಿಗೆ 12 ಲೋಟ ನೀರು ಹಾಕಬೇಕು. ಬಟ್ -4 ಗ್ಲಾಸಸ್ ಆಫ್ ವಾಟರ್ನ ಕಡಿಮೆ ಮಾಡಿ ಹಾಕೋತಾ ಇದ್ದೀನಿ. ಈಗ ನೀರು ಮಸಾಲ ಕುದೀತಾ ಇದೆ. ನಾನು ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡು ನೆನೆಸ್ಕೊಂಡಿರೋ ಅಕ್ಕಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಒಂದು 5 to 10 ಮಿನಿಟ್ಸು ಅದು ಬೇಯಬೇಕು. ಹಿಂಗೆ ಕುಕ್ಕರ್ ಲಿಡ್ ಹಾಕ್ಬಾರ್ದು. ಸ್ವಲ್ಪ ಅನ್ನ ಬೆಂದಿದೆ ಅನ್ನಿಸ್ದಾಗ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಬಿಟ್ಟು ಕುಕ್ಕರ್ ಲಿಡ್ ಹಾಕಿ ಒಂದು 5 to 10 ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಈಗ 5 to 10 ಮಿನಿಟ್ಸ್ ಆಗಿದೆ. ನನಗೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬಂದಿದೆ ಅಕ್ಕಿ ಎಲ್ಲ. ಸೊ ನೀವು ಮನೇಲಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.